ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಮತ್ತು ಪಾಕ್ ನಡುವೆ ನೀರಿಗಾಗಿ ನಡೀತಾ ಇರೋ ಕಿತ್ತಾಟ ಈಗ ಸೀರಿಯಸ್ ಆಗ್ತಾ ಇದೆ. ಈಗ ಪಾಕ್ ಸೇನೆ ಎಂಟ್ರಿ ಕೊಟ್ಟು ಭಾರತಕ್ಕೆ ಧಮಕಿ ಹಾಕಿದೆ. ಪಾಕಿಸ್ತಾನಕ್ಕೆ ಸಿಗಬೇಕಾದ ನೀರಿನ ಪಾಲನ್ನ ಪಡೆಯೋಕೆ ಎಲ್ಲ ಅಗತ್ಯ ಕ್ರಮ ನಾವು ತಗೋತೀವಿ ಅಂತ ಪಾಕ್ ಸೇನೆ ಹೇಳಿದೆ. ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರನ ನೇತೃತ್ವದಲ್ಲಿ 276ನೇ ಕಮಾಂಡರ್ಗಳ ಮಟ್ಟದ ಮೀಟಿಂಗ್ ನಡೆಸಲಾಯಿತು. ಅಲ್ಲಿ ಡಿಸಿಷನ್ ಮಾಡ್ಕೊಂಡ್ಬಿಟ್ಟಿದಾರಂತೆ. ಭಾರತ ಏನಾದ್ರೂ ನೀರನ್ನ ನಿಲ್ಲಿಸಿದ್ರೆ ಅಥವಾ ಬೇರೆ ಕಡೆಗೆ ತಿರುಗಿಸಿದ್ರೆ ಅದನ್ನ ಯುದ್ಧ ಅಂತಲೇ ಪರಿಗಣಿಸಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಾಶ್ಮೀರ ವಿಚಾರದಲ್ಲೂ ಮುನೀರನ ಸೇನೆ ಮಾತನಾಡಿದೆ. ಕಾಶ್ಮೀರ ಜನರಿಗೆ ನಮ್ಮ ಬೆಂಬಲ ಯಾವಾಗ್ಲೂ ಇರುತ್ತೆ ಅಂತ ಹೇಳಿದೆ. ಇದೆಲ್ಲ ಶುರುವಾಗಿರೋದು ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಅವರು ಕೊಟ್ಟ ಹೇಳಿಕೆಯಿಂದ. ರಕ್ತ ಮತ್ತು ನೀರು ಒಂದೇ ಸಲ ಒಟ್ಟಿಗೆ ಹರಿಯೋಕೆ ಸಾಧ್ಯ ಇಲ್ಲ. ಪಾಕಿಸ್ತಾನಕ್ಕೆ ನಮ್ಮ ಪಾಲಿನ ನೀರಲ್ಲಿ ಒಂದು ಹನಿನೂ ಎಕ್ಸ್ಟ್ರಾ ಕೊಡಲ್ಲ ಅಂತ ನಮ್ಮ ಮಿನಿಸ್ಟರ್ ಹೇಳಿದ್ರು. ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ಕೊಡೋ ತನಕ ಕೂಡ ನಾವು ಒಪ್ಪಂದವನ್ನ, ಸಿಂಧೂ ನದಿ ಒಪ್ಪಂದವನ್ನ ರೀಸ್ಟೋರ್ ಮಾಡಲ್ಲ, ಮತ್ತೆ ಅದನ್ನ ಸ್ಥಾಪನೆ ಮಾಡಿ ಫಾಲೋ ಮಾಡಲ್ಲ ಅಂತ ಭಾರತ ಹೇಳಿದೆ. ಇದರ ಬೆನ್ನಲ್ಲೇ ಪಾಕ್ ಸೇನೆ ಈ ರೀತಿ ಧಮಕಿ ಹಾಕಿದೆ. ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನದಿಂದ ನಮ್ಮ ಮೇಲೆ ನಿರಂತರ ಉಗ್ರ ದಾಳಿಗಳು ನಡೀತಾ ಇವೆ. ಹೀಗಾಗಿ ಉಗ್ರಗಾಮಿಗಳನ್ನ ಸದ್ಯ ಹೊಡೆಯೋಕೆ ಆಪರೇಷನ್ ಗಜಬ್ ಲಿಲ್ ಹಕ್ ಈ ಕಾರ್ಯಾಚರಣೆ ಮುಂದುವರಿಸ್ತೀವಿ ಅಂತ ಹೇಳಿದೆ. ಏನೋ ಇಂಡೋನೇಷ್ಯಾ ಪ್ರವಾಸದಲ್ಲಿರೋ PM ಮೋದಿ ಅವರಿಗೆ ಅಲ್ಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಕೊಡಲಾಗಿದೆ. ಬೆತಂಗ್ ರಿಪಬ್ಲಿಕ್ ಇಂಡೋನೇಷ್ಯಾ ಅಧಿಪೂರ್ಣ ಅನ್ನೋ ಪದಕವನ್ನ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಮೋದಿ ಅವರ ಕೊರಳಿಗೆ ಹಾಕಿದ್ದಾರೆ. ಎರಡು ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧ ಮತ್ತು ಸಹಯೋಗವನ್ನ ಹೆಚ್ಚಿಸೋಕೆ PM ಮೋದಿ ಅವರು ಕೊಟ್ಟಿರೋ ಕೊಡುಗೆಗೆ ಈ ಮೆಡಲ್ ಅಂತ ಅವರು ಹೇಳಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯವಾಗಿ ನರೇಂದ್ರ ಮೋದಿ ಅವರಿಗೆ 35ನೇ ಗೌರವ ಪ್ರಶಸ್ತಿ ಸಿಕ್ಕಂತಾಗಿದೆ. ಎಂದಿನಂತೆ ಇದನ್ನ ಭಾರತದ ಜನರಿಗೆ ಅರ್ಪಿಸ್ತೀನಿ ಅಂತ ಮೋದಿ ಹೇಳಿದ್ದಾರೆ. ಇದಕ್ಕೂ ಮೊದಲು ಏರ್ಪೋರ್ಟ್ಗೆ ಬಂದಿಳಿದ ಮೋದಿ ಅವರನ್ನ ಖುದ್ದು ಇಂಡೋನೇಷ್ಯಾ ಅಧ್ಯಕ್ಷ ತಾವೇ ಹೋಗಿ ವೆಲ್ಕಮ್ ಮಾಡ್ಕೊಂಡ್ರು. ಅಲ್ಲದೆ ಮೋದಿ ಅವರ ವಿಮಾನ ಇಂಡೋನೇಷ್ಯಾ ಏರ್ ಸ್ಪೇಸ್ಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಇಂಡೋನೇಷ್ಯಾ ವಾಯುಪಡೆಯ ಫೈಟರ್ ಜೆಟ್ಸ್ ಎಸ್ಕಾರ್ಟ್ ಮಾಡಿದ್ವು, ಬೆಂಗಾವಲಾಗಿ ಹೋದ್ವು. ನಂತರ ಇಂಡೋನೇಷ್ಯಾದ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ನಲ್ಲಿ ಅವರಿಗೆ ಸ್ವಾಗತವನ್ನ ಕೋರಲಾಯಿತು. ಬಳಿಕ PM ಮೋದಿ ಮತ್ತು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಎರಡು ರಾಷ್ಟ್ರಗಳ ಕಾಂಪ್ರಿಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಡೀಲ್ ಆಗಿದೆ. ಇನ್ನು ಇಂಡೋನೇಷ್ಯಾದಲ್ಲಿರೋ ಮೋದಿ ಭಾರತೀಯ ಸಮುದಾಯದವರನ್ನ ಉದ್ದೇಶಿಸಿ ಕೂಡ ಮಾತನಾಡ್ತಾರೆ. ಜುಲೈ 8ರವರೆಗೆ ಅಲ್ಲೇ ಇರ್ತಾರೆ. ನಂತರ ಇಂಡೋನೇಷ್ಯಾದಿಂದ ಆಸ್ಟ್ರೇಲಿಯಾಗೆ ಹೋಗ್ತಾರೆ. ಅಲ್ಲಿಂದ ನ್ಯೂಜಿಲೆಂಡ್ಗೆ ಭೇಟಿ ಕೊಡ್ತಾರೆ. ಗಾಜಾದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಹಮಸ್ ತನ್ನ ಸರ್ಕಾರವನ್ನೇ ವಿಸರ್ಜಿಸಿದೆ. ಗಾಜಾದ ನಾಗರಿಕ ವ್ಯವಹಾರಗಳನ್ನ ಇನ್ನು ಮುಂದೆ ಪ್ಯಾಲೆಸ್ತೈನ್ ಎಕ್ಸ್ಪರ್ಟ್ಗಳ ಕಮಿಟಿಗೆ ಹಸ್ತಾಂತರ ಮಾಡೋಕೆ ರೆಡಿ ಇದೀವಿ ಅಂತ ಹೇಳಿದೆ. ಅಂದ್ರೆ ಗಾಜಾದ ಪಬ್ಲಿಕ್ ಸರ್ವಿಸ್, ಹೆಲ್ತ್ ಕೇರ್, ಎಜುಕೇಶನ್ ಮತ್ತು ಮುನ್ಸಿಪಲ್ ಆಡಳಿತ ಸೇರಿ ಎಲ್ಲ ವ್ಯವಹಾರಗಳನ್ನ ನ್ಯಾಷನಲ್ ಕಮಿಟಿ ಫಾರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಗಾಜಾಗೆ NCAGಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಗಾಜಾದಲ್ಲಿ ವಾರ್ ನಂತರ ಅಲ್ಲಿ ಶಾಂತಿ ಸ್ಥಾಪನೆ ಮಾಡೋಕೆ ಮತ್ತು ಗಾಜಾವನ್ನ ಪುನರ್ ನಿರ್ಮಾಣ ಮಾಡೋಕೆ ಅಮೆರಿಕ ಹಿಂದೆ ಒಂದು ಪ್ಲಾನ್ ಹಾಕಿತ್ತು. ಆದ್ರೆ ಹಮಸ್ ಮತ್ತು ಇಸ್ರೇಲ್ ನಡುವೆ ಭಿನ್ನಾಭಿಪ್ರಾಯಗಳಿದ್ದ ಕಾರಣ ಈ ಪೀಸ್ ಪ್ಲಾನ್ ಅರ್ಧಕ್ಕೆ ನಿಂತು ಹೋಗಿತ್ತು. ಆದ್ರೆ ಈಗ ಹಮಸ್ ಆ ಪೀಸ್ ಡೀಲ್ ಭಾಗವಾಗಿ ತನ್ನ ಸರ್ಕಾರವನ್ನ ವಿಸರ್ಜನೆ ಮಾಡಿರೋದು ದೊಡ್ಡ ಬೆಳವಣಿಗೆ. ಆದ್ರೆ ನಿಶಸ್ತ್ರೀಕರಣದ ಬಗ್ಗೆ ಹಮಸ್ ಇನ್ನೂ ಕೂಡ ಏನು ಕ್ಲಾರಿಟಿ ಕೊಟ್ಟಿಲ್ಲ. ಅಮೆರಿಕ ಇಸ್ರೇಲ್ ಕೇಳ್ತಿರೋದು ಮುಖ್ಯವಾಗಿ ನಿಶಸ್ತ್ರೀಕರಣವನ್ನ. ಆ ಡಿಮಾಂಡ್ ಇನ್ನೂ ಕೂಡ ಸದ್ಯಕ್ಕೆ ಅನ್ಕ್ಲಿಯರ್, ಅಸ್ಪಷ್ಟ ಇದೆ. ಮಿಡಲ್ ಈಸ್ಟ್ ಕಡೆಗೆ ಬಂದ್ರೆ ಮತ್ತೆ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ ಮಾಡಲಾಗಿದೆ. ಒಮಾನ್ ಕರಾವಳಿಯಲ್ಲಿ ಸಂಚರಿಸ್ತಾ ಇದ್ದ ತೈಲ ಟ್ಯಾಂಕರ್ಗೆ ಮಿಸೈಲ್ ಅಪ್ಪಳಿಸಿದೆ. ದಾಳಿ ಬೆನ್ನಲ್ಲೇ ತೈಲ ಟ್ಯಾಂಕರ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಬ್ರಿಟನ್ನ ಮ್ಯಾರಿಟೈಮ್ ಟ್ರೇಡ್ ಆರ್ಗನೈಸೇಷನ್ ಈ ಬಗ್ಗೆ ಮಾಹಿತಿ ಕೊಟ್ಟಿದೆ. ಅದೃಷ್ಟವಶಾತ್ ಈ ದಾಳಿಯಲ್ಲಿ ಯಾವುದೇ ಪ್ರಾಣಾಪಾಯ ಉಂಟಾಗಿಲ್ಲ. ಈ ದಾಳಿಯನ್ನ ಇರಾನ್ ಮಾಡಿದೆ ಅಂತ ಅಮೆರಿಕ ಆರೋಪ ಮಾಡಿದೆ. ಇರಾನ್ ಸೇನೆ ಸೋಮವಾರ ರಾತ್ರಿ 2 ಹಡಗುಗಳ ಮೇಲೆ ಮಿಸೈಲ್ ಹಾರಿಸಿದೆ ಅಂತ ಅಮೆರಿಕನ್ ಅಧಿಕಾರಿಗಳನ್ನ ಉಲ್ಲೇಖಿಸಿ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಇರಾನ್ ಮಾಧ್ಯಮಗಳು ಈ ದಾಳಿ ಬಗ್ಗೆ ರಿಪೋರ್ಟ್ ಮಾಡಿವೆ. ಒಮಾನ್ ಮಾರ್ಗದಲ್ಲಿ ಹೋಗ್ತಾ ಇದ್ದ ಟ್ಯಾಂಕರ್ ಮೇಲೆ ದಾಳಿಯಾಗಿದೆ. ದಾಳಿಗೂ ಮುನ್ನ ನೀಡಿದ ಎಚ್ಚರಿಕೆಗಳನ್ನ ಆ ಹಡಗು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿತ್ತು, ಅದಕ್ಕೆ ಹೊಡೆಯಲಾಯಿತು ಅಂತ ಇರಾನ್ನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಆ ಮೂಲಕ ಅವರೇ ಒಪ್ಕೊಂಡಿದ್ದಾರೆ, ನಾವೇ ಮಾಡಿದ್ದು ಅಂತ ಇಂಡೈರೆಕ್ಟ್ ಆಗಿ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಮತ್ತೆ ಬೆದರಿಕೆ ಹಾಕಿದ್ದಾರೆ. ನಮ್ಮೊಂದಿಗೆ ಡೀಲ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಕತೆ ಮುಗಿಸ್ತೀವಿ ಅಂತ ಹೇಳೋದನ್ನೇ ಹೇಳಿದ್ದಾರೆ. ಒಂದೇ ಗಂಟೆಯಲ್ಲಿ ಇರಾನ್ ಸೇತುವೆಗಳನ್ನ ಧ್ವಂಸ ಮಾಡ್ತೀವಿ, ಅವರಿಗೆ ಅಣ್ವಸ್ತ್ರ ಹೊಂದೋಕೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಮತ್ತೆ ಅದನ್ನೇ ಹೇಳಿದ್ದಾರೆ ಟ್ರಂಪ್. ಇದಕ್ಕೆ ಇರಾನ್ ಉತ್ತರವನ್ನ ಕೊಟ್ಟಿದೆ. ಮರ್ಯಾದೆಯಿಂದ ಮಾತಾಡ್ರಿ, ಏನ್ರಿ ಮಾತಾಡ್ತೀರ ನೀವು, ಈ ತರ ಎಲ್ಲ ನಾವು ಬೇರೆ ತನ ಉತ್ತರ ಕೊಡಬೇಕಾಗತ್ತೆ ನಿಮಗೆ, ಹುಷಾರ್ ಅಂತ ಇರಾನ್ ಪ್ರತಿ ಬೆದರಿಕೆಯನ್ನ ಒಡ್ಡಿದೆ. ಏನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಪುರಿ ಜಗನ್ನಾಥ ಮತ್ತು 2 ಶಕ್ತಿ ಪೀಠಗಳ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜನೆ ಮಾಡಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು.
ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ₹1 ಕೂಡ ನಿಮಗೆ ಎಕ್ಸ್ಟ್ರಾ ಖರ್ಚಿರೋದಿಲ್ಲ. ಏನೋ ಗಲ್ಫ್ ರಾಷ್ಟ್ರಗಳ ಪ್ರವಾಸದಲ್ಲಿರುವ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕತರ್ ಬಳಿಕ ಬಹ್ರೇನ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ರಾಜ ಹಮದ್ ಬಿನ್ ಈಸಾ ಅಲ್ ಖಲೀಫಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. 2 ರಾಷ್ಟ್ರಗಳ ಸಂಬಂಧ ಮತ್ತು ಮಿಡಲ್ ಈಸ್ಟ್ ನಲ್ಲಿನ ಸದ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಜುಲೈ 5ರಿಂದ 10ರವರೆಗೆ ಜೈಶಂಕರ್ ಕತರ್, ಬಹ್ರೇನ್, ಕುವೈತ್ ಮತ್ತು ಒಮಾನ್ ರಾಷ್ಟ್ರಗಳ ಪ್ರವಾಸದಲ್ಲಿದ್ದಾರೆ. ನಂತರ ಅಮೆರಿಕ ಮತ್ತು ಬೆಲ್ಜಿಯಂಗೂ ಹೋಗ್ತಾರೆ. ಇತ್ತ ಮೈಕ್ರೋಸಾಫ್ಟ್ ದೊಡ್ಡ ಲೇ ಆಫ್ಗೆ ಮುಂದಾಗಿದೆ. 4800 ಉದ್ಯೋಗಿಗಳನ್ನ ಜಾಬ್ನಿಂದ ತೆಗಿತೀವಿ ಅಂತ ಹೇಳಿದೆ. ಅಂದರೆ ಒಟ್ಟು ಉದ್ಯೋಗಿಗಳ ಪೈಕಿ 2.1% ವರ್ಕ್ ಫೋರ್ಸ್ ಅನ್ನ ಫೈರ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮೈಕ್ರೋಸಾಫ್ಟ್ನ ಎಕ್ಸ್ಬಾಕ್ಸ್ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ಪೆಟ್ಟು ಬೀಳ್ತಾ ಇದೆ. ಅದರ ಭಾಗವಾಗಿರೋ ಸುಮಾರು 5 ಗೇಮ್ ಡೆವಲಪ್ಮೆಂಟ್ ಸ್ಟುಡಿಯೋಗಳನ್ನ ಮೈಕ್ರೋಸಾಫ್ಟ್ ಸೇಲ್ ಮಾಡ್ತಿದೆ. ಹೀಗಾಗಿ ಒಟ್ಟು 4800 ಲೇ ಆಫ್ಸ್ ಅಲ್ಲಿ 3200 ಉದ್ಯೋಗಿಗಳು ಎಕ್ಸ್ಬಾಕ್ಸ್ ಡಿವಿಷನ್ ನಲ್ಲಿ ಜಾಬ್ಸ್ ಕಳ್ಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ 1600 ಉದ್ಯೋಗಿಗಳನ್ನ ತೆಗೆದು ಮನೆ ಕಳಿಸಿನೂ ಆಗಿದೆ. ಎಗೇನ್ ಮುಖ್ಯ ಕಾರಣ ಎಐ ಮೇಲೆ ಕಂಪನಿ ಸಿಕ್ಕಾಪಟ್ಟೆ ದುಡ್ಡನ್ನ ಸುರಿತಾ ಇದೆ. ಅತ್ತ ಎಕ್ಸ್ಬಾಕ್ಸ್ ನಲ್ಲೂ ಅಂದುಕೊಂಡಂತೆ ಪ್ರಾಫಿಟ್ ಬರ್ತಾ ಇಲ್ಲ. ಹೀಗಾಗಿ ಈ ವಿಭಾಗದಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಮಾಡೋಕೆ ಕಂಪನಿ ನಿರ್ಧಾರ ಮಾಡಿದೆ. ಇನ್ನೊಂದ್ ಕಡೆ ರಷ್ಯಾ ಯುಕ್ರೇನ್ ಮೇಲೆ 351 ಡ್ರೋನ್ ಮತ್ತು 68 ಮಿಸೈಲ್ಸ್ ಹಾರಿಸಿದೆ. ಯುಕ್ರೇನ್ ರಾಜಧಾನಿ ಕಿಯವ್ ನಗರವನ್ನೇ ಮೇನ್ ಟಾರ್ಗೆಟ್ ಮಾಡಿಕೊಳ್ಳಲಾಗಿತ್ತು. ಕನಿಷ್ಠ 26 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 56 ಜನ ತೀವ್ರ ಗಾಯಗೊಂಡಿದ್ದಾರೆ. ಈ ದಾಳಿಗೆ ಯುಕ್ರೇನ್ ಕೂಡ ತಿರುಗೇಟು ಕೊಟ್ಟಿದೆ. ರಾಜಧಾನಿ ಮಾಸ್ಕೋ, ಬೆಲ್ಗ್ರೋಡ್ ಸೇರಿ ರಷ್ಯಾದ ಹಲವು ಕಡೆ 600ಕ್ಕೂ ಅಧಿಕ ಡ್ರೋನ್ಗಳನ್ನು ನುಗ್ಗಿಸಿದೆ. ಪರಿಣಾಮ ರಷ್ಯಾದಲ್ಲಿ ಒಬ್ಬರ ಪ್ರಾಣ ಹೋಗಿದೆ. ಅಲ್ಲದೆ ರಷ್ಯಾದ ಸೈಬೀರಿಯಾದಲ್ಲಿರೋ ಓಮ್ಸ್ಕ್ ತೈಲ ರಿಫೈನರಿ ಮೇಲೂ ಕೂಡ ದಾಳಿ ಮಾಡಿದೆ. ಏನೋ ಏಷ್ಯನ್ ರಾಷ್ಟ್ರಗಳಿಗೆ ಸೌದಿ ಅರೇಬಿಯಾ ಗುಡ್ ನ್ಯೂಸ್ ಕೊಟ್ಟಿದೆ. ಕಳೆದ 20 ವರ್ಷಗಳಲ್ಲೇ ಮೊದಲ ಬಾರಿಗೆ ಕ್ರೂಡ್ ಆಯಿಲ್ ಬೆಲೆ ಇಳಿಕೆ ಮಾಡಿದೆ. ಆಗಸ್ಟ್ ತಿಂಗಳ ಅರಬ್ ಲೈಟ್ ಕ್ರೂಡ್ ಆಯಿಲ್ ದರವನ್ನ ಪ್ರತಿ ಬ್ಯಾರಲ್ಗೆ $11 ಡೌನ್ ಮಾಡಿದೆ. ಸರ್ಕಾರಿ ಸ್ವಾಮ್ಯದ ಸೌದಿ ಅರಾಮ್ಕೋ ಈ ಡಿಸ್ಕೌಂಟ್ ಘೋಷಿಸಿದೆ. ಹೀಗಾಗಿ ಒಮಾನ್ ಮತ್ತು ದುಬೈ ಬೆಲೆಗಿಂತ ಸೌದಿ ತೈಲ $1.5 ಅಗ್ಗ ಆಗಿದೆ. ಕಳೆದ ತಿಂಗಳು ಇದೇ ತೈಲಕ್ಕೆ $9.5 ಹೆಚ್ಚುವರಿ ದರ ಇತ್ತು. ಹಾಗೆ ನೋಡಿದ್ರೆ 2003ರ ಬಳಿಕ ನಡೆದ ಅತಿ ದೊಡ್ಡ ಪ್ರೈಸ್ ಕಟ್ಟಿದು. ತಜ್ಞರು ಕೂಡ ತೈಲದ ಬೆಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೀಳುತ್ತೆ ಅಂತ ಅಂದಾಜು ಮಾಡಿರಲಿಲ್ಲ. ಗಲ್ಫ್ನಲ್ಲಿ ಯುದ್ಧ ಕಮ್ಮಿಯಾಗಿದ್ದೆ ತಡ ಇರೋ ತೈಲವನ್ನೆಲ್ಲ ಎಷ್ಟಾಗುತ್ತಷ್ಟು ಬೇಗ ಮಾರ್ಕೊಳ್ಳೋಣ, ಜಗತ್ತು ತೈಲದಿಂದ ದೂರ ಹಾಕಿಂತ ಮುಂಚೆ ಅಂತ ಹೇಳಿ ಸೌದಿಯ ಕಿಂಗ್ಗಳು, ದುಬೈನ ಶೇಖುಗಳು ರೆಡಿಯಾಗಿದ್ದಾರೆ. ಇದರ ಪರಿಣಾಮ ಯುದ್ಧ ಮುಗಿದಿದ್ದ ಹಾಗೆ ದಿಢೀರಂತ ಭಾರಿ ಪ್ರಮಾಣದಲ್ಲಿ ತೈಲ ಬೆಲೆ ಇಳಿದು ಪ್ರೀ ವಾರ್ ಲೆವೆಲ್ಗೆ ಬಂದ್ಬಿಟ್ಟಿದೆ. ಇವಾಗಲೂ ಕೂಡ $70-72 ಆಸುಪಾಸಲ್ಲಿತ್ತು ನಾವು ಸುತ್ತು ಜಗತ್ತು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ. ಇತ್ತ ಡೆನ್ಮಾರ್ಕ್ ಮೂಲದ ಜಗತ್ತಿನ ದೈತ್ಯ ಹಡಗು ಮಾಸ್ಕ್ ಭಾರತದಲ್ಲೇ ಬೃಹತ್ ಕಂಟೈನರ್ ಹಡಗುಗಳ ತಯಾರಿಕೆಗೆ ಮುಂದಾಗಿದೆ. ಸುಮಾರು 3000 TEU ಸಾಮರ್ಥ್ಯದ ಹಡಗುಗಳನ್ನು ನಿರ್ಮಾಣ ಮಾಡೋಕೆ ಭಾರತದ ಹಲವು ಶಿಪ್ ಯಾರ್ಡ್ಗಳೊಂದಿಗೆ ಮಾತುಕತೆ ನಡೆಸಿದೆ. ಅಂದ್ರೆ ಹಡಗಿನಲ್ಲಿ ಒಮ್ಮೆಗೆ ಬರೋಬ್ಬರಿ 20 ಅಡಿ ಉದ್ದದ 3000 ಕಂಟೈನರ್ಗಳನ್ನ ತುಂಬಿಕೊಂಡು ಹೋಗ್ಬೋದು, ಅಷ್ಟು ದೊಡ್ಡದು. ಏನೋ ಈ ಮಾರ್ಸ್ಕ್ ಭಾರತದ ಪ್ರಮುಖ ಕಂಟೈನರ್ ತಯಾರಿಕಾ ಸಂಸ್ಥೆ DCM ಕಂಟೈನರ್ಸ್ನೊಂದಿಗೆ ಟೈಅಪ್ ಆಗಿದ್ದಾರೆ. ಈ ಮೂಲಕ ಭಾರತದ ಕಂಪನಿಯೊಂದಕ್ಕೆ ಆರ್ಡರ್ ನೀಡಿದ ಮೊದಲ ಅಂತಾರಾಷ್ಟ್ರೀಯ ಹಡಗು ಕಂಪನಿಯನ್ನು ಹೆಸರು ಕೂಡ ಈಗ ಮಾಸ್ಕ್ ಆಗಿದೆ. ಕಳೆದ 2025ರ ಫೆಬ್ರವರಿಯಲ್ಲಿ PM ಮೋದಿಯೊಂದಿಗೆ ಈ ಕಂಪನಿಯ ಚೇರ್ಮನ್ ಮಾತುಕತೆ ನಡೆಸಿದ್ರು. ಇನ್ನು ಕಡೆ ಕೇಂದ್ರ ಸರ್ಕಾರ ಕೂಡ ಹಡಗು ನಿರ್ಮಾಣಕ್ಕೆ 80,000 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಘೋಷಣೆ ಮಾಡಿತ್ತು. ಈ 2 ಬೆಳವಣಿಗೆಗಳೇ ಮಾಸ್ಕ್ ಕಂಪನಿಯ ಈ ನಿರ್ಧಾರಕ್ಕೆ ಪ್ರಮುಖ ಕಾರಣ. ಸದ್ಯಕ್ಕೆ ಮೂಲಸೌಕರ್ಯದ ಕೊರತೆಯಿಂದ ಸಣ್ಣ ಹಡಗುಗಳನ್ನಷ್ಟೇ ನಿರ್ಮಿಸೋಕೆ ಕಂಪನಿ ಮುಂದಾಗಿದೆ. ಆದರೆ ಮುಂದಿನ 6ರಿಂದ 8 ವರ್ಷಗಳಲ್ಲಿ ಭಾರತದಲ್ಲೇ ಅತಿ ದೊಡ್ಡ ಹಡಗುಗಳನ್ನ ನಿರ್ಮಾಣ ಮಾಡುವ ಒಂದು ಲೆಕ್ಕಾಚಾರದಲ್ಲಿ ಮಾಸ್ಕ್ ಕಂಪನಿ ಇದೆ. ಇನ್ನು ಭಾರತ ಅಮೆರಿಕ ಮೂಲದ SHW ಪಾರ್ಟ್ನರ್ಸ್ LLC ಅನ್ನೋ ಸಂಸ್ಥೆಯೊಂದಿಗೆ ಲಾಬಿಯಿಂಗ್ ಕಾಂಟ್ರಾಕ್ಟ್ಗೆ ಸೈನ್ ಹಾಕಿದೆ. $1.8 ಮಿಲಿಯನ್ ಅಂದರೆ 17 ಕೋಟಿ ರೂಪಾಯಿ ಮೌಲ್ಯದ ಅಗ್ರಿಮೆಂಟ್ ಇದು. ಈ ಸಂಸ್ಥೆಯ ಬಾಸ್ ಹೆಸರು ಜೇಸನ್ ಮಿಲ್ಲರ್. ಇವರು ಡೊನಾಲ್ಡ್ ಟ್ರಂಪ್ಗೆ ಬಹಳ ಆಪ್ತರು. ಇನ್ನು ಒಪ್ಪಂದದ ಅಡಿಯಲ್ಲಿ ಈ ಸಂಸ್ಥೆ ಭಾರತಕ್ಕೆ ಸ್ಟ್ರಾಟಜಿಕ್ ಅಡ್ವೈಸ್ ಗಳನ್ನೆಲ್ಲ ಕೊಡುತ್ತೆ. ಅಮೆರಿಕ ಜೊತೆಗೆ ಹೈ ಲೆವೆಲ್ ಮೀಟಿಂಗ್ ಗಳಿಗೆಲ್ಲ ಅನುಕೂಲ ಮಾಡಿಕೊಡುತ್ತೆ. ಅಮೆರಿಕದೊಂದಿಗಿನ ಟ್ರೇಡ್, ಡಿಫೆನ್ಸ್, ಟೆಕ್ನಾಲಜಿ ಮತ್ತು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಭಾರತದ ಪರವಾಗಿ ಅಮೆರಿಕದಲ್ಲಿ ಲಾಬಿ ಮಾಡುತ್ತೆ. ಅಮೆರಿಕದಲ್ಲಿ ಇದು ಲೀಗಲ್ ಲಾಬಿಯಿಂಗ್, ಲೀಗಲ್ ಬಿಸ್ನೆಸ್ ಇದು. ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ರ ಅಮೆರಿಕ ಭೇಟಿ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತಾಡಿದ್ದಾರೆ. ಸೆಪ್ಟೆಂಬರ್ 24ಕ್ಕೆ ಜಿನ್ಪಿಂಗ್ ಅಮೆರಿಕಾಗೆ ಭೇಟಿ ಕೊಡೋ ಚಾನ್ಸಸ್ ಇದೆ. ಇದಕ್ಕಾಗಿ ನಮಗೊಂದು ದೊಡ್ಡ ಬಾಲ್ ರೂಮ್ ಬೇಕು, ಯಾಕಂದ್ರೆ ಎಲ್ಲರೂ ಜಿನ್ಪಿಂಗ್ರನ್ನ ನೋಡೋಕೆ ಬಯಸ್ತಾರೆ ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ಜಿನ್ಪಿಂಗ್ ಏನೋ ಒಂದು ಅಪರೂಪದ ಸ್ಪೀಶೀಸ್ ಅನ್ನೋ ತರದಲ್ಲಿ ಇವರೊಂಥರ ಇಂಡೈರೆಕ್ಟ್ ಆಗಿ ಕಾಲಿಡಿದ್ದಾರೆ. ಇದುವರೆಗೂ ಶಿ ಜಿನ್ಪಿಂಗ್ ಈ ಬಗ್ಗೆ ಭೇಟಿಯ ಬಗ್ಗೆ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಆದ್ರೆ ಟ್ರಂಪ್ ಅಂತೂ ಕುಣಿಯೋಕೆ ಶುರು ಮಾಡಿದ್ದಾರೆ. ಫುಲ್ ದೊಡ್ಡ ಒಂದು ಬಾಲ್ ರೂಮ್ ಬೇಕಂತೆ ಅವರಿಗೆ.
ಯಾಕಂದ್ರೆ ಎಲ್ಲರೂ ಬಂದು ಜಿನ್ಪಿಂಗ್ರನ್ನ ನೋಡ್ಕೊಂಡು ಹೋಗೋಕೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಜಿನ್ಪಿಂಗ್ರನ್ನ. ಮತ್ತೊಂದು ಕಡೆ ಇಟಲಿ PM ಜಾರ್ಜಿಯಾ ಮೆಲನಿ ಅವರ ವಿರುದ್ಧ ಟ್ರಂಪ್ ಹಾಕಿದ್ದ ಪೋಸ್ಟ್ಗೆ ಇಟಲಿ ನಾಯಕರಿಂದ ಪ್ರತಿಕ್ರಿಯೆ ಬಂದಿದೆ. ಜನ ಹೋಗ್ತಾರೆ ಬರ್ತಾರೆ, ಆದರೆ ರಿಲೇಶನ್ಶಿಪ್ ಮಾತ್ರ ಹಾಗೆ ಇರುತ್ತೆ. ಇಲ್ಲಿ ಮುಖ್ಯವಾಗಿರೋ ವಿಚಾರ ಅಂದ್ರೆ ಅಮೆರಿಕದಂತ ಮಿತ್ರ ರಾಷ್ಟ್ರಗಳೊಂದಿಗೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದು ಅಂತ ಇಟಲಿ ರಕ್ಷಣಾ ಸಚಿವ ಗೈಡೋ ಕ್ರೋಸೆಟ್ಟೋ ಹೇಳಿದ್ದಾರೆ. ಅಂದ್ರೆ ಟ್ರಂಪ್ ಅಂತವರು ಇಂಥವರೆಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಆದರೆ ರಾಷ್ಟ್ರಗಳ ನಡುವಿನ ಸಂಬಂಧ ಮುಖ್ಯ, ನಾವಿದೆಲ್ಲ ಇಗ್ನೋರ್ ಮಾಡ್ತೀವಿ ಅನ್ನೋ ಥರದಲ್ಲಿ ಅವರು ಪೋಸ್ಟ್ ಹಾಕಿದ್ದಾರೆ. ಅಥವಾ ಇಟಲಿ ವಿದೇಶಾಂಗ ಸಚಿವ ಆಂಟೋನಿಯೋ ತಜಾನಿ ಇಂಥ ರಾಜಕೀಯ ವಿವಾದಗಳಿಂದ ಇಟಲಿ ಅಮೆರಿಕ ನಡುವಿನ ಪಾರ್ಟ್ನರ್ಶಿಪ್ಗೆ ಧಕ್ಕೆ ಆಗಲ್ಲ ಅಂತಲೂ ಹೇಳಿದ್ದಾರೆ. ಇದಕ್ಕೂ ಮುನ್ನ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಅಕೌಂಟ್ನಲ್ಲಿ ಮೆಲನಿ ತಮ್ಮನ್ನೇ ದಿಟ್ಟಿಸಿ ನೋಡ್ತಿರೋ ಫೋಟೋ ಹಾಕಿದ್ರು. ನೋಡಿ ಮೆಲನಿ ನನ್ನನ್ನು ನೋಡೋದು ನೋಡಿ ಅವಳು ಅನ್ನೋ ಥರದಲ್ಲಿ, ಇವರಿಂದ ದೂರ ಇರೋಕೆ ಕೋರ್ಟ್ ಆರ್ಡರ್ ಬೇಕಾಗಿದೆ, ನಾನು ಹಿಂದೆನೇ ಬಿದ್ದಿದ್ದಾಳೆ ಇವಳು ಅನ್ನೋ ಥರದಲ್ಲಿ ಲೇವಡಿ ಮಾಡಿದರು ಟ್ರಂಪ್ ಮೆಲನಿಗೆ, ಪ್ರಧಾನಮಂತ್ರಿಗೆ. ಏನೋ ನ್ಯಾಟೋ ಶೃಂಗಸಭೆಯಲ್ಲಿ ಭಾಗಿಯಾಗೋಕೆ ಹೊರಟಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ದೊಡ್ಡ ಪ್ಲಾನ್ ಹಾಕಿದ್ದಾರೆ. ಅಮೆರಿಕದ F-35 ಸ್ಟೆಲ್ತ್ ಫೈಟರ್ ಜೆಟ್ ಪ್ರೋಗ್ರಾಮ್ಗೆ ಟರ್ಕಿಯನ್ನು ಮತ್ತೆ ಸೇರಿಸೋಕೆ ಮುಂದಾಗಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಈ ಬಗ್ಗೆ ಟ್ರಂಪ್ ಟರ್ಕಿ ಅಧ್ಯಕ್ಷ ತಯ್ಯಪ್ ಎರ್ಡೋಆನ್ಗೆ ಆಫರ್ ಕೊಡೋ ಚಾನ್ಸಸ್ ಇದೆ ಅಂತ. F-35 ಸ್ಟೆಲ್ತ್ ಫೈಟರ್ ಜೆಟ್ ಪ್ರೋಗ್ರಾಮ್ ಅಮೆರಿಕದ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಇದು. ಇದರಲ್ಲಿರೋ ಕಂಟ್ರೀಸ್ ಅಮೆರಿಕದ F-35 ಅಡ್ವಾನ್ಸ್ ಫೈಟರ್ ಜೆಟ್ ಅನ್ನ ಖರೀದಿ ಮಾಡಬಹುದು. ಆದರೆ ರಷ್ಯಾದ S-400 ಟ್ರಯಂಫ್ ಡಿಫೆನ್ಸ್ ಸಿಸ್ಟಮ್ ಖರೀದಿ ಮಾಡ್ತು ಅಂತ 2019ರಲ್ಲಿ ಅಮೆರಿಕ ಟರ್ಕಿನ ಗುಂಪಿಂದ ಹೊರಗೆ ಹಾಕಿತ್ತು. ಈಗ ಮತ್ತೆ ಅಮೆರಿಕದಲ್ಲೇ ವಿರೋಧ ಇದ್ರೂ ಕೂಡ ಸೇರಿಸ್ಕೊಳ್ಳೋದಕ್ಕೆ ಟ್ರಂಪ್ ಸೇರಿಸ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಆಗ್ತಾ ಇದೆ. ಆದರೆ ಇದಕ್ಕೆ ಇಸ್ರೇಲ್ ಇಷ್ಟ ಇಲ್ಲ ಇದನ್ನು ಸೇರಿಸ್ಕೊಳ್ಳೋದು. ಅವರು ಟ್ರಂಪ್ಗೆ ಒತ್ತಾಯ ಮಾಡಿದ್ದಾರೆ. ಟರ್ಕಿಗೆ ಮುಸ್ಲಿಂ ಬ್ರದರ್ಹುಡ್ ನಂತ ತೀವ್ರಗಾಮಿ ಸಂಘಟನೆಗಳೊಂದಿಗೆ ಸಂಬಂಧ ಇದೆ, ಅವ್ರಿಗೆ ಯಾಕೆ ಕೊಡ್ತಾ ಇದ್ದಾರೆ F-35 ಫೈಟರ್ ಜೆಟ್ ಕೊಡಬೇಡಿ ಅಂತ ನೆತನ್ಯಾಹು ಟ್ರಂಪ್ಗೆ ಒತ್ತಾಯ ಮಾಡಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಸಿರಿಯಾಗೆ ಭೇಟಿ ಕೊಟ್ಟಿದ್ದಾರೆ. ಮಾಜಿ ಅಧ್ಯಕ್ಷ ಬಶರ್ ಅಲ್ ಅಸದ್ 2024ರಲ್ಲಿ ಪದಚ್ಯುತಗೊಂಡ ನಂತರ ಯುರೋಪಿಯನ್ ಯೂನಿಯನ್ ರಾಷ್ಟ್ರದ ಮೊದಲ ನಾಯಕ ಅಲ್ಲಿಗೆ ಹೋಗ್ತಾ ಇರೋದು. ಈ ವೇಳೆ ಮಾತನಾಡಿರೋ ಮ್ಯಾಕ್ರಾನ್ ಸಿರಿಯಾ ಜನರಿಗೆ ಫ್ರಾನ್ಸ್ನ ಕಮಿಟ್ಮೆಂಟ್ ಬಗ್ಗೆ ಗ್ಯಾರಂಟಿ ಕೊಡಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಸಾರ್ವಭೌಮ ಸಿರಿಯಾ ರಾಷ್ಟ್ರದೊಂದಿಗೆ ಶಾಂತಿ ಮತ್ತು ಸ್ಥಿರತೆಯ ಹೊಸ ಅಧ್ಯಾಯ ಶುರು ಮಾಡ್ತೀವಿ ಅಂತ ಮ್ಯಾಕ್ರಾನ್ ಹೇಳಿದ್ದಾರೆ. ಈ ಭೇಟಿ ಸಂದರ್ಭದಲ್ಲಿ ಒಂದು ಆಘಾತಕಾರಿ ಘಟನೆ ಕೂಡ ಆಗಿದೆ. ಫ್ರೆಂಚ್ ಪ್ರೆಸಿಡೆಂಟ್ ಇಮಾನ್ಯುಯಲ್ ಮ್ಯಾಕ್ರಾನ್ ಉಳ್ಕೊಂಡಿದ್ದ ಹೋಟೆಲ್ ಹೊರಗಡೆನೆ ಎರಡೆರಡು ಸ್ಫೋಟ ಉಂಟಾಗಿದೆ, ದೊಡ್ಡ ಬ್ಲಾಸ್ಟ್ಗಳೇ ಆಗಿವೆ. ಆದರೆ ಮ್ಯಾಕ್ರಾನ್ ಅವ್ರಿಗೆ ಏನೂ ಆಗಿಲ್ಲ, ಅವ್ರಿಗೆ ಅದರ ಸೌಂಡ್ ಕೂಡ ಕೇಳಿಸಿಲ್ಲ, ಅವರು ಸೇಫ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಫ್ರಾನ್ಸ್ ಅಧ್ಯಕ್ಷರ ಕಚೇರಿ ಎಲಿಸಿ ಮಾಹಿತಿ ನೀಡಿದೆ. ಈ ಘಟನೆ ಆದ್ಮೇಲೂ ಕೂಡ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಮ್ಯಾಕ್ರಾನ್ ಪಾಲ್ಗೊಂಡ್ರು. ಸಿರಿಯಾ ಅಧ್ಯಕ್ಷ ಅಹಮದ್ ಅಲ್ ಶರಾ ಅವ್ರನ್ನ ಮೀಟ್ ಆಗಿ ಮಾತುಕತೆ ನಡೆಸಿದ್ರು. ಏನು ಮೊದಲ ಮಹಾಯುದ್ಧದಲ್ಲಿ ಅಂದ್ರೆ 1914 to 1918 ತನಕ ಬ್ರಿಟಿಷರ ಪರವಾಗಿ ಹೋರಾಡಿದ್ದ ಅಂದಿನ ಬ್ರಿಟಿಷ್ ಭಾರತ ಸೈನಿಕರಿಗೆ, ಭಾರತೀಯರು ಹೋಗಿ ಫೈಟ್ ಮಾಡಿದ್ರಲ್ಲ ಬ್ರಿಟಿಷರ ಪರವಾಗಿ, ಅವರು 9,909 ಜನಕ್ಕೆ ಆ ಕಡೆಗೂ ಬ್ರಿಟನ್ ನಲ್ಲಿ ಒಂದು ಗೌರವ ಸಿಕ್ಕಿದೆ. ಕಾಮನ್ವೆಲ್ತ್ ವಾರ್ ಗ್ರೇವ್ಸ್ ಕಮಿಷನ್ ಇತಿಹಾಸದ ಪುಟಗಳಲ್ಲಿ ಮರೆಯಾಗಿದ್ದ ಈ ವೀರ ಸೈನಿಕರ ಹೆಸರುಗಳನ್ನು ತನ್ನ ಅಧಿಕೃತ ಹುತಾತ್ಮರ ಪಟ್ಟಿಗೆ ಸೇರಿಸಿದೆ. ಯುದ್ಧದ ಟೈಮ್ನಲ್ಲಿ ಗಾಯಗೊಂಡು ಯುದ್ಧ ಭೂಮಿಯ ಹೊರಗೆ ಮೃತಪಟ್ಟಿದ್ದಕ್ಕೆ ಸೈನಿಕರನ್ನ ದಾಖಲೆಗಳಿಂದ ಹೊರಗೆ ಹಾಕಲಾಗಿತ್ತು. ಅಂದಿನ ಬ್ರಿಟಿಷ್ ಇಂಡಿಯಾ ಸರ್ಕಾರದ ನಿಯಮಗಳ ಪ್ರಕಾರ ಮಾಡಿದ ಈ ಐತಿಹಾಸಿಕ ತಪ್ಪನ್ನ ಸದ್ಯ ತಿದ್ದುಪಡಿ ಮಾಡಲಾಗಿದೆ. ಇದಕ್ಕೆ ಕಾರಣ ಆಗಿದ್ದು ಪಂಜಾಬ್ ಹೆರಿಟೇಜ್ ಅಸೋಸಿಯೇಷನ್ ಮತ್ತು ಗ್ರೀನ್ವಿಚ್ ಯೂನಿವರ್ಸಿಟಿ ಸೇರಿ ಪಂಜಾಬ್ ರಿಜಿಸ್ಟರ್ಸ್ ಅನ್ನೋ ಹೆಸರಲ್ಲಿ ಒಂದು ಮಾಡಿದ್ದ ರಿಸರ್ಚ್. 5 ವರ್ಷಗಳ ಕಾಲ ಈ ಬಗ್ಗೆ ಸಂಶೋಧನೆ ನಡೆಸಿ ದಾಖಲೆಗಳಲ್ಲಿ ಕಳೆದು ಹೋಗಿದ್ದ ಈ ಸೈನಿಕರ ಮಾಹಿತಿಯನ್ನ ಪತ್ತೆ ಹಚ್ಚಿದ್ರು ಇವರು. ಹೀಗೆ ಇವ್ರು ಮಾಡಿದ ಮಹಾ ಸಂಶೋಧನೆಯ ರಿಪೋರ್ಟ್ ಆಧಾರದ ಮೇಲೆನೇ ಈಗ ಬ್ರಿಟನ್ ಈ ಒಂದು ಕ್ರಮ ತಗೊಂಡಿದೆ. ಲಾಹೋರ್ ಮ್ಯೂಸಿಯಂನಲ್ಲಿದ್ದ ಸುಮಾರು 3 ಲಕ್ಷಕ್ಕೂ ಅಧಿಕ ಸೈನಿಕರ ಹಳೆ ದಾಖಲೆಗಳನ್ನು ಜಾಲಾಡಿ ಈ ಒಂದು ದೊಡ್ಡ ಸಂಶೋಧನೆ ಮಾಡಲಾಗಿತ್ತು. ನಿಮಗೆ ಆಶ್ಚರ್ಯ ಆಗ್ಬೋದು, ಮೊದಲ ಮಹಾಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾರತದ 14 ಲಕ್ಷಕ್ಕೂ ಅಧಿಕ ಸೈನಿಕರು ಪಾಲ್ಗೊಂಡಿದ್ರು. 14 ಲಕ್ಷಕ್ಕೂ ಅಧಿಕ. ಅದರಲ್ಲಿ ಸಿಖ್ರು, ಮುಸ್ಲಿಮರು, ಹಿಂದೂ, ಕ್ರಿಶ್ಚಿಯನ್ ಸೇರಿ 500,000ಗಿಂತ ಹೆಚ್ಚು ಸೈನಿಕರು. ಅವಿಭಜಿತ ಪಂಜಾಬ್ ಪ್ರಾಂತ್ಯದವರೇ ಇದ್ರು. 5 ಲಕ್ಷಕ್ಕೂ ಅಧಿಕ ಬರೀ ಪಂಜಾಬ್ನಿಂದಲೇ ಹೋಗಿದ್ರು. ಇನ್ನು ಅಮೆರಿಕದ ಒತ್ತಡಕ್ಕೆ ಸಿಲುಕಿ ಕ್ಯೂಬಾದಲ್ಲಿ ಈಗ ದೊಡ್ಡ ವಿದ್ಯುತ್ ಬಿಕ್ಕಟ್ಟು ಉಂಟಾಗಿದೆ. ಕ್ಯೂಬಾಗೆ ತೈಲ ಪೂರೈಸೋ ರಾಷ್ಟ್ರಗಳನ್ನು ಅಮೆರಿಕ ತಡಿತಾ ಇದೆ. ಹೀಗಾಗಿ ಇಡೀ ಕ್ಯೂಬಾದಲ್ಲಿ ಸಂಪೂರ್ಣವಾಗಿ ಕರೆಂಟ್ ಕಟ್ಟಾಗಿ ಕಗ್ಗತ್ತಲು ಆವರಿಸಿದೆ. ಸದ್ಯ ದೇಶದ ರಾಷ್ಟ್ರೀಯ ವಿದ್ಯುತ್ ಗ್ರಿಡ್ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ. ಯಾಕಂದರೆ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸಿನೇ ಅದನ್ನು ಸುಟ್ಟೆ ಜನರೇಟರ್ ಥರ ಕರೆಂಟ್ ಉತ್ಪತ್ತಿ ಮಾಡಿಕೊಂಡು ಜನರಿಗೆಲ್ಲ ಕೊಡೋದಲ್ಲಿ. ಬೇರೆ ರೀತಿಯ ವಿದ್ಯುತ್ ಉತ್ಪಾದನೆ ಅಲ್ಲಿಲ್ಲ ಜಾಸ್ತಿ. ಹಾಗಾಗಿ ಪ್ರಾಬ್ಲಮ್ ಆಗಿದೆ ಅಲ್ಲಿ. ಏನು ಫಿಫಾ ವರ್ಲ್ಡ್ ಕಪ್ನಲ್ಲಿ 2 ದೊಡ್ಡ ಬೆಳವಣಿಗೆಗಳಾಗಿವೆ. ಒಂದು ಕಡೆ ಫುಟ್ಬಾಲ್ ದಿಗ್ಗಜ ಕ್ರಿಸ್ಟಿಯಾನೋ ರೊನಾಲ್ಡೋರ ವರ್ಲ್ಡ್ ಕಪ್ ಪಯಣ ಅಂತ್ಯ ಆಗಿದೆ. ಬಲಿಷ್ಠ ಪೋರ್ಚುಗಲ್ ತಂಡದ ವಿರುದ್ಧ 1-0 ಅಂತರದಿಂದ ಗೆದ್ದು ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಈ ಮೂಲಕ ಪೋರ್ಚುಗಲ್ ತಂಡ ಟೂರ್ನಿಯಿಂದ ಹೊರಬಿದ್ದಿದೆ. ಇದರೊಂದಿಗೆ 41 ವರ್ಷದ ರೊನಾಲ್ಡೋ ವಿಶ್ವಕಪ್ಗೆ ವಿದಾಯ ಹೇಳಿದ್ದಾರೆ.
ನಿರಂತರ 6 ವರ್ಲ್ಡ್ ಕಪ್ಗಳಲ್ಲಿ ಗೋಲು ಬಾರಿಸಿದ ಜಗತ್ತಿನ ಏಕೈಕ ಆಟಗಾರ ಅನ್ನೋ ರೆಕಾರ್ಡ್ ಕೂಡ ಅವರ ಹೆಸರಲ್ಲಿದೆ. ಈಗ ವಯಸ್ಸಾಯಿತು, ಇದೆ ಲಾಸ್ಟ್ ವರ್ಲ್ಡ್ ಕಪ್ ಅಂತ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ರು. ನಾವು ಡೀಟೇಲ್ ಆಗಿ ಅವ್ರ ಬಗ್ಗೆ, ಅವ್ರ ಸ್ಟ್ರಗಲ್ ಬಗ್ಗೆ ಸ್ವಲ್ಪ ಇತ್ತೀಚೆಗೆ ಒದ್ದಾಡ್ತಿರೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ ಸ್ನೇಹಿತರೆ. ಮತ್ತೊಂದು ಕಡೆ ಅಮೆರಿಕದ ಫಿಫಾ ಕನಸು ಭಗ್ನ ಆಗಿದೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ಮುಂದೆ 4-1 ಗೋಲುಗಳ ಅಂತರದಿಂದ ಸೋತು ಅಮೆರಿಕ ಟೂರ್ನಿಯಿಂದ ಹೊರಬಿದ್ದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ನಿಮ್ಮಲ್ಲಿ ಕಡೆದಾಗಿ ಒಂದು ಮನವಿ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡ್ಬೋದು. ನಾವಲ್ಲಿ ನೋಡಿ, ನೀವು ಮೆಂಬರ್ಸ್ಗೋಸ್ಕರ ಪ್ರತ್ಯೇಕವಾಗಿ ನಾವು ವೀಡಿಯೋಸನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನೀವಲ್ಲಿ ಸ್ಕ್ರಾಲ್ ಮಾಡಿ ನೋಡ್ಬೋದು. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಾವು ಯಾವುದೆಲ್ಲ ವೀಡಿಯೋಸ್ನ ಮಾಡ್ತಾ ಇದ್ದೀವಿ ಅಂತೇಳಿ. ಉದಾಹರಣೆಗೆ ಮೆಂಬರ್ ಓನ್ಲಿ ಬಿಸ್ನೆಸ್ ಇದೆ, ಹಾಗೂ ಜೀವನಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದ ಸಾಕಷ್ಟು ವೀಡಿಯೋಸ್ನ ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ ಸ್ನೇಹಿತರಲ್ಲಿ. ಅದೆಲ್ಲವನ್ನು ಸ್ಕ್ರಾಲ್ ಮಾಡಿ ನೋಡ್ಬೋದು. ನಿಮಗೆ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಅದನ್ನು ಮೆಂಬರ್ಶಿಪ್ಗೆ ಜಾಯ್ನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಮಿಸ್ ಇಲ್ಲದೆ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.